ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರಿಂದ ಶಾಸಕರು ಅನುದಾನ ಪಡೆಯಬೇಕಂದ್ರೆ ಏನ್ ಮಾಡಬೇಕು? ವೆರಿ ಸಿಂಪಲ್. ಭಾವಿ ಸಿಎಂ ಅಂತ ಹೇಳಿ ಅನುದಾನ ಪಡೀರಿ. ಭರ್ಜರಿ ಖಾತೆ ಇಟ್ಕೊಂಡಿರುವ ಉಪಮುಖ್ಯಮಂತ್ರಿಯವರನ್ನ ಬಾಯ್ ತುಂಬಾ ಹೊಗಳಿದ್ರೆ ಯಾವುದೇ ಮನವಿ ಮಾಡದೆ ಗಲಾಟೆ ಗದ್ದಲ ಇಲ್ಲದೆ 24 ಗಂಟೆಯೊಳಗೆ ಅನುದಾನ ಬಿಡುಗಡೆ ಮಾಡ್ತಾರಂತೆ. ಅಚ್ಚರಿ ಆದ್ರೂ ಇದು ನಿಜ. ಈವರೆಗೂ ಯಾರಿಗೂ ಗೊತ್ತಿಲ್ಲದ ಇಂತಹ ರಹಸ್ಯವನ್ನ ಬಿಜೆಪಿ ಶಾಸಕ ಎಸ್ಆರ್ ವಿಶ್ವನಾಥ್ ಬಹಿರಂಗಪಡಿಸಿದ್ದಾರೆ. ವಿಧಾನಸಭೆ ಕಲಾಪದಲ್ಲಿ ಬೆಂಗಳೂರು ಅಭಿವೃದ್ಧಿ ಕುರಿತಂತೆ ತಮ್ಮದೇ ಧಾಟಿಯಲ್ಲಿ ವಿಶ್ವನಾಥ್ ಮಾತನಾಡ್ತಾ, ತಮ್ಮ ಕ್ಷೇತ್ರಗಳಿಗೆ ಅನುದಾನ ಪಡೆಯೋಕೆ ನಾವೆಲ್ಲ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಅವರಲ್ಲಿ ದುಂಬಾಲು ಬೀಳ್ತೀವಿ. ಅವರನ್ನ ಕಾಡಿ ಬೇಡಿ ಅನುದಾನ ಪಡೆಯುವ ಪ್ರಯತ್ನ ಮಾಡ್ತೀವಿ. ಯಾರ್ಯಾರದ್ದೂ ಕಾಲಿಗೆ ಬಿದ್ದು ಕೈ ಹಿಡಿದು ಅನುದಾನ ತರ್ತೀವಿ. ಆದರೆ ನಮ್ಮದೇ ಪಕ್ಷದ ಶಾಸಕ ಬೇಲೂರಿನ ಎಚ್.ಕೆ. ಸುರೇಶ್ ಮಾತ್ರ ಡಿಕೆ ಶಿವಕುಮಾರ್ ಅವರನ್ನ ಭಾವಿ ಸಿಎಂ ಅಂತ ಹೊಗಳಿ ಅಟ್ಟಕ್ಕೇರಿಸಿದ್ದಕ್ಕೆ ಅವರಿಗೆ 50 ಕೋಟಿ ರೂಪಾಯಿ ಅನುದಾನ ಮಂಜೂರು ಮಾಡಿದ್ದಾರೆ ಅಂತ ಹೇಳಿದ್ರು. ಅದನ್ನು ಕೇಳಿದ ಅಕ್ಕಪಕ್ಕದ ಬಿಜೆಪಿ ಶಾಸಕರು, ಇದೇನಣ್ಣ ಹೀಗೆ ಕೇಳ್ತಿದೀಯಾ, ಇದು ನಿಜವೇ ಅಂತ ಅಚ್ಚರಿಯಿಂದ ವಿಶ್ವನಾಥ್ ಅವರನ್ನ ಪ್ರಶ್ನಿಸಿದ್ರು. ಅದಕ್ಕೆ ವಿಶ್ವನಾಥ್, ಹೌದು ಗುರು, ಬೇಕಿದ್ರೆ ಸುರೇಶ್ ಅವರನ್ನ ಕೇಳಿ. ಮೊನ್ನೆ ಎತ್ತಿನಹೊಳೆ ಯೋಜನೆ ಬಗ್ಗೆ ಮಾತನಾಡುವಾಗ ಭಾವಿ ಸಿಎಂ ಆದ ಡಿಕೆ ಶಿವಕುಮಾರ್ ಅವರು ಅಂತ ನಾನು ಹೇಳಿದ್ದಕ್ಕೆ 50 ಕೋಟಿ ರೂಪಾಯಿ ಅನುದಾನಕ್ಕೆ ನನ್ನ ಬೇಡಿಕೆ ಇಟ್ರು. ಅದರಿಂದ ಖುಷಿಯಾಗಿ ಡಿಕೆಶಿ ಅವರು ಮರುದಿನವೇ ದುಡ್ಡು ಕಳಿಸ್ಬಿಟ್ರು. ಇದು ಎಲ್ಲರನ್ನ ಅಚ್ಚರಿಗೊಳಿಸಿದೆ ಅಂತ ಹೇಳಿದ್ರು. ಹಾಗೆ ಮುಂದುವರಿದು, ಆದ್ರೆ ನಮ್ ಸುರೇಶ್ ಮಾತ್ರ ಬುದ್ಧಿವಂತ. ಭಾವಿ ಸಿಎಂ ಅಂತ ಹೇಳಿದ್ದಾನೆ, ಆದ್ರೆ ಯಾವಾಗ ಅವರು ಸಿಎಂ ಆಗ್ತಾರೆ ಅಂತ ಮಾತ್ರ ಹೇಳದೆ ಬಚಾವಾದ ಅಂತ ಹೇಳುವ ಮೂಲಕ ಕೆಲ ಕಾಲ ಸದನವನ್ನ ನಗೆಗಡಲಲ್ಲಿ ತೇಲುವಂತೆ ಮಾಡಿದ್ರು. ಇಂತಹ ರಹಸ್ಯ ತಿಳಿದ ಮೇಲೆ ಶಾಸಕರೆಲ್ಲರೂ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರನ್ನ ಯಾವ್ಯಾವ ರೀತಿ ಹೊಗಳಬೇಕು, ಎಷ್ಟು ಕೋಟಿ ರೂಪಾಯಿ ಅನುದಾನಕ್ಕೆ ಎಷ್ಟು ಹೊಗಳಲೇಬೇಕು ಎಂಬ ಲೆಕ್ಕಾಚಾರ ಶುರು ಮಾಡಿದ್ದಾರೆಂಬುದು ಇನ್ನೂ ಗೊತ್ತಾಗಿಲ್ಲ. ದಯಮಾಡಿ ಬರೀ ಐವಾನ್ ಅನ್ಬೇಡಿ. ಕೆಲ ನಾಮಪದ ಶಾರ್ಟ್ ಮಾಡಿದರೆ ಅರ್ಥ ಅಪಾರ್ಥವಾಗುವ ಸಾಧ್ಯತೆಗೆ ಹೆಚ್ಚು. ಇದು ಹಲವು ಬಾರಿ ಅಪಾರ್ಥ ಸೃಷ್ಟಿಸೋದಲ್ಲದೆ ಹಾಸ್ಯ ಅಪಹಾಸ್ಯಕ್ಕೂ ಕಾರಣವಾಗುತ್ತೆ. ಇಂಥದ್ದೇ ಒಂದು ಪ್ರಸಂಗ ಇತ್ತೀಚೆಗೆ ವಿಧಾನ ಪರಿಷತ್ನಲ್ಲಿ ನಡೆಯಿತು. ನಗರಾಭಿವೃದ್ಧಿ ಸಚಿವ ಭೈರತಿ ಸುರೇಶ್ ಅವರು ಸ್ಥಳೀಯ ಸಂಸ್ಥೆಗಳಲ್ಲಿ ಜಾಹೀರಾತು ಶುಲ್ಕ ವಿಧಿಸುವ ವಿಧೇಯಕ ಮಂಡಿಸಿದ್ರು. ವಿಧೇಯಕ ಕುರಿತು ಪಕ್ಷಾತೀತವಾಗಿ ಸದಸ್ಯರು ಸಲಹೆ ಸೂಚನೆ ನೀಡುತ್ತಾ ಇದ್ರು. ಈ ವೇಳೆ ಕಾಂಗ್ರೆಸ್ನ ಸದಸ್ಯ ಐವಾನ್ ಡಿಸೋಜಾ ಅವರು ಕೆಲ ಬದಲಾವಣೆ ಕುರಿತು ಸಲಹೆಯನ್ನ ನೀಡಿದರು. ಚರ್ಚೆಗೆ ಉತ್ತರಿಸಿ ವಿವರಣೆ ನೀಡುವ ವೇಳೆ ಸಚಿವ ಭೈರತಿ ಸುರೇಶ್ ಅವರು ಐವಾನ್ ಡಿಸೋಜಾ ಅವರ ಹೆಸರು ಪ್ರಸ್ತಾಪಿಸಿ ಕೇವಲ ಐವಾನ್ ಎಂದು ಸಂಬೋಧಿಸಿದರು. ತಟ್ಟನೆ ಎಚ್ಚೆತ್ತ ಜೆಡಿಎಸ್ನ ಸಭಾನಾಯಕ ಭೋಜೇಗೌಡ, ಸಚಿವರೇ ನಿಮಗೆ ಕೈ ಮುಗಿತೀನಿ, ದಯಮಾಡಿ ಐವಾನ್ ಅನ್ನಬೇಡಿ, ಐವಾನ್ ಡಿಸೋಜಾ ಅಂತ ಕರೆಯಿರಿ ಅಂತ ಕೈ ಮುಗಿದ್ರು. ಭೋಜೇಗೌಡರ ಮಾತಿನ ಉದ್ದೇಶ ಅರ್ಥವಾದ ಕೆಲ ಸದಸ್ಯರೆಲ್ಲರೂ ಗೊಳ್ಳೆಂದು ನಕ್ಕರು. ಐವಾನ್ ಅಂತ ಮಾತ್ರ ಕರೆದ್ರೆ ಸಮಸ್ಯೆ, ಯಾಕಂದ್ರೆ ಹೈವಾನ್ ಅಂದ್ರೆ ಉರ್ದು, ಅರೇಬಿಕ್ ಭಾಷೆಯಲ್ಲಿ ಕ್ರೂರ ಪ್ರಾಣಿ ಅಥವಾ ಅನಾಗರಿಕ ಎಂದರ್ಥ. ಹೀಗಾಗಿಯೇ ಬರೀ ಐವಾನ್ ಎಂದರೆ ಅಪಾರ್ಥದ ಸಮಸ್ಯೆ.